ಹಾಯ್ ಎಲ್ಲರಿಗೂ. ಇವತ್ತು ನನಗೆ ಲೈವ್ ಅಂದರೆ ಫ್ರೆಶ್ ನಾಟಿ ಏಡಿ ಸಿಕ್ಕಿದೆ. ಅಂದರೆ ನಮ್ಮ ನದಿಯದ್ದು ಏಡಿ, ಅಂದರೆ ಸಮುದ್ರದ ಏಡಿ ಬೇರೆ ಇರುತ್ತೆ, ನದಿಯದ್ದು ಏಡಿ ಬೇರೆ ಇರುತ್ತೆ. ನದಿಯ ಏಡಿ ಸ್ವಲ್ಪ ಅದರ ಕಾಲಲ್ಲೆಲ್ಲ ಮಾಂಸ ಎಲ್ಲ ಜಾಸ್ತಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಮಾರುಕಟ್ಟೆಯಲ್ಲೆಲ್ಲ ಇದು ಸಿಗಲ್ಲ. ಈ ರೀತಿ ಲೋಕಲ್ ಯಾರಾದರೂ ಹಿಡಿದ್ರೆ ನಿಮಗೆ ಸಿಕ್ಕಿದ್ರೆ ಚಾನ್ಸ್. ಓಕೆ, ಇದರದ್ದೊಂದು ಒಳ್ಳೆ ಗೀ ರೋಸ್ಟ್ ಮಾಡಿ ತೋರಿಸ್ತೇನೆ. ಮಳೆ ಕೂಡ ಬರ್ತಾ ಉಂಟು. ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋವನ್ನ ಶೇರ್ ಮಾಡಿ, ಯೂಟ್ಯೂಬಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಹಾಗೆ ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಓಕೆ, ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬಿಸಿ ನೀರು ನೋಡಿ. ಫಸ್ಟಿಗೆ ಇದರ ಕಾಲನ್ನು ಈ ರೀತಿ ಕಟ್ ಮಾಡಬೇಕು ಕೈಯಲ್ಲಿ. ಈಗ ಆಲ್ರೆಡಿ ಕಟ್ ಮಾಡಿ ಆಗಿದೆ ನೋಡಿ. ಕಾಲು ಈ ರೀತಿ ಕಟ್ ಮಾಡಿದರೆ ಆಯಿತು ಕೈಯಲ್ಲಿ ಸುಲಭದಲ್ಲಿ. ಅದಾದ ನಂತರ ಈ ಚಾಕು ಎಲ್ಲ ಎಂತ ಬೇಡ, ಕೈಯಲ್ಲಿ ಈ ರೀತಿ ಕಟ್ ಮಾಡ್ಬೋದು ತುಂಬ ಸುಲಭದಲ್ಲಿ. ಇದನ್ನು ನೀವು ಬೇಕಿದ್ರೆ 2 ತುಂಡು ಮಾಡ್ಬೋದು. ಇಲ್ಲಿ ಕಟ್ ಮಾಡಿ, ಚಿಕ್ಕದಾದರೆ ಇಡೀ ಇಡ್ತಾರೆ, ದೊಡ್ಡದಾದರೆ 2 ಅಥವಾ 4 ಮಾಡ್ತಾರೆ. ನಾವೀಗ ಇದನ್ನು 2 ತುಂಡು ಮಾಡ್ತೀವಿ. ಒಂದೂವರೆ kg ಏಡಿ, ಸ್ವಲ್ಪ ಕಲ್ಲುಪ್ಪು, ಜಾಸ್ತಿ ಹಾಕಲಿಕ್ಕಿಲ್ಲ, ಮತ್ತೆ ಬೇಕಿದ್ರೆ ನೋಡ್ಕೊಂಡು ಹಾಕ್ಬೋದು. ಹಾಗೆ 1 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ, ನೀರು ಹಾಕುವ ಅವಶ್ಯಕತೆ ಇಲ್ಲ. ಮತ್ತೆ ಕೂಡ ಸ್ವಲ್ಪ ಬೇಕಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನೋಡಿ, ನಾನು ಚೂರು ಕೂಡ ನೀರು ಹಾಕಲಿಲ್ಲ. ಏಡಿ ಅದರಷ್ಟಕ್ಕೆ ನೀರನ್ನು ಬಿಡ್ತಾ ಉಂಟು. ಸೊ ಬೇಕಿದ್ರೆ ಮಾತ್ರ ನೀರು ನೋಡ್ಕೊಂಡು ಹಾಕಿದರೆ ಆಯಿತು. ಗೀ ರೋಸ್ಟ್ ಮಸಾಲ ಮಾಡಲಿಕ್ಕೆ ನಾನು ಇಲ್ಲಿರುವ ಎಲ್ಲ ಸಾಮಗ್ರಿಯನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು 4 ಚಮಚ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, 1 ಚಮಚ ಜೀರಿಗೆ, 1 ಈರುಳ್ಳಿ ನೋಡಿ, 1 ಮಧ್ಯಮ ಗಾತ್ರದ ಈರುಳ್ಳಿ, 8 ಎಸಳು ಬೆಳ್ಳುಳ್ಳಿ, ಹಾಗೆ 10 ಗೋಡಂಬಿ. ಇದು ಆಪ್ಷನಲ್, ಇದು ಹಾಕಿದರೆ ಸ್ವಲ್ಪ ನಿಮಗೆ ದಪ್ಪ ಬರುತ್ತೆ ಅಂತ ಮಸಾಲ. 1 ಟೀ ಸ್ಪೂನಷ್ಟು ಕರಿಮೆಣಸು, ಚಿಟಿಕೆಯಷ್ಟು ಸಾಸಿವೆ, 1/4 ಚಮಚದಷ್ಟು ಮೆಂತೆ. ನೋಡಿ, ಇಷ್ಟನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡಿದ್ದೀನಿ. ಹಾಗೆ 1 ಸಣ್ಣ ತುಂಡು ಹುಳಿ, ಹಾಗೆ ಮೆಣಸು ನೋಡಿ, ನಾನಿಲ್ಲಿ 25 ಬ್ಯಾಡಿಗೆ ಮೆಣಸನ್ನು ಡ್ರೈ ರೋಸ್ಟ್ ಮಾಡಿ ತಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಸುಮಾರು 10 ನಿಮಿಷ ಸಾಕು ಇದು ಬೇಯಲಿಕ್ಕೆ. ಇನ್ನು ಗೀ ರೋಸ್ಟ್ ಮಾಡೋಣ. ಕಾಲು ಕಪ್ಪಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಗೀ ರೋಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ತುಪ್ಪವನ್ನು ಧಾರಾಳವಾಗಿ ಹಾಕ್ಕೊಳ್ಬೇಕು. ಮತ್ತು ಗೀ ರೋಸ್ಟ್ ಅಂದರೆ ಗೀನೇ ಹಾಕಬೇಕು, ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು. ಮಸಾಲೆನ ಗ್ರೈಂಡ್ ಮಾಡುವಾಗ ಕೂಡ ನೀವು ಆದಷ್ಟು ನೀರನ್ನು ಕಡಿಮೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಮಸಾಲೆ ಏನಿದೆ ನೋಡಿ, ತುಂಬ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ನಿಮಗೆ ಈ ರೆಸಿಪಿ ಬರುತ್ತೆ. ರೋಸ್ಟ್ ಮಾಡೋದ್ರಲ್ಲೇ ಇರೋದು ಟೇಸ್ಟ್. ಸೊ ಈಗ ಇದು ಕಲರ್ ನೋಡಿ, ನೀವು ಸ್ವಲ್ಪ ಹೊತ್ತಾದ ನಂತರ ತುಂಬ ಡಾರ್ಕ್ ಆಗುತ್ತೆ, ಅಷ್ಟಾದರೂ ಕಲರ್ ಚೇಂಜ್ ಆಗಬೇಕು. ಗ್ಯಾಸಲ್ಲಿ ಮಾಡೋದಾದರೆ ಹೈ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮಸಾಲ ಫ್ರೈ ಆಗುವಾಗ ಆಚೆ ಈಚೆ ರಟ್ಟುತ್ತದೆ ಮಸಾಲ. ಹಾಗಾಗಿ ಮಧ್ಯದಲ್ಲಿ ತುಪ್ಪ ಬೇಕು ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು.
ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡೋಣ. ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಹೊತ್ತಾದ ನಂತರ ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ ಮಸಾಲ. ಮತ್ತು ನೀವು ಮತ್ತೊಮ್ಮೆ ತುಪ್ಪವನ್ನು ಹಾಕ್ಕೊಳ್ಬೇಕು. ಮಸಾಲ ರೋಸ್ಟ್ ಆಗ್ತಾ ಉಂಟು. ಗೀ ರೋಸ್ಟಲ್ಲಿ ಮಸಾಲ ರೋಸ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ, ಮತ್ತೆಂತ ಇಲ್ಲ. ಎಷ್ಟು ಚೆನ್ನಾಗಿ ನೀವು ರೋಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಗೀ ರೋಸ್ಟ್ ಬರುತ್ತೆ. ಹಾಗೆ ಮತ್ತು ಕೆಲವರು ಕೇಳ್ತಾರೆ, ನಾನು ಇದಕ್ಕಿಂತ ಮುಂಚೆ ಕೂಡ ಗೀ ರೋಸ್ಟ್ ಎಲ್ಲ ಹಾಕಿದ್ದೆ, ಪ್ರಾನ್ಸ್ ಗೀ ರೋಸ್ಟ್ ಎಲ್ಲ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು ಎಣ್ಣೆಯನ್ನು ಹಾಕ್ಕೊಳ್ಬೋದಾ ಅಂತ. ಎಣ್ಣೆಯನ್ನು ಯೂಸ್ ಮಾಡಿದರೆ ಅದು ಗೀ ರೋಸ್ಟ್ ಆಗಲ್ಲ. ಗೀ ರೋಸ್ಟ್ ಅಂದ ಮೇಲೆ ಗೀ ಅಂದರೆ ತುಪ್ಪನ ಹಾಕಲೇಬೇಕು. ತುಪ್ಪ ಹಾಕಿಯೇ ಮಾಡೋದು. ಸ್ವಲ್ಪ ಜಾಸ್ತಿ ಇದಕ್ಕೆ ತುಪ್ಪ. ಅದಕ್ಕೆ ಇದು ಹೋಟೆಲ್ಗಳಲ್ಲೆಲ್ಲ ತುಂಬ ಫೇಮಸ್. ಸ್ಪೆಷಲಿ ನಮ್ಮ ಮಂಗಳೂರಲ್ಲೆಲ್ಲ ಈ ಕ್ರ್ಯಾಬ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್, ಬೊಂಡಾಸ್ ಗೀ ರೋಸ್ಟ್ ಇದೆಲ್ಲ ತುಂಬ ಫೇಮಸ್. ಮತ್ತು ಇದು ತುಂಬ ಟೇಸ್ಟಿ ಯಾಕಂದರೆ ನಾವು ಅಷ್ಟೊಂದು ತುಪ್ಪ ಹಾಕ್ತೀವಿ, ಮಸಾಲೆನ ಅಷ್ಟು ಚೆನ್ನಾಗಿ ನಾವು ತೆಗೆದು ಫ್ರೈ ಮಾಡಿ ಎಲ್ಲ ಹಾಕ್ತೀವಲ್ವ, ಹಾಗಾಗಿ ಅದು ತುಂಬ ಟೇಸ್ಟ್ ಮತ್ತು ಸ್ವಲ್ಪ ಕಾಸ್ಟ್ಲಿ ಕೂಡ ಇದು. ನೋಡಿ ಎಷ್ಟು ಚೆನ್ನಾಗಿ ನಾನು ಮಸಾಲೆನ ರೋಸ್ಟ್ ಮಾಡಿದ್ದೀನಿ ಅಂತ. ಎಷ್ಟು ಚೆನ್ನಾಗಿ ನೀವು ರೋಸ್ಟ್ ಮಾಡ್ತೀರಾ, ಎಷ್ಟು ನೀವು ತುಪ್ಪ ಹಾಕ್ತೀರಾ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈಗ ಏಡಿಯನ್ನು ಹಾಕ್ಕೊಳ್ಳೋಣ. ಇದನ್ನು ಇನ್ನೊಂದು 2 ನಿಮಿಷ ಬೇಯಿಸಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಏಡಿ ಆಲ್ರೆಡಿ ಬೆಂದಿದೆ, ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ನೋಡಿ ನಾಟಿ ಏಡಿಯ ಗೀ ರೋಸ್ಟ್ ರೆಡಿಯಾಗಿದೆ. ಭಾರಿ ಒಂದು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಕೂಡ ನೋಡಿ, ಮಸಾಲೆ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇಷ್ಟಾದರೂ ಬರಬೇಕು ನೋಡಿ. ಇಷ್ಟೊಂದು ಚೆನ್ನಾಗಿದೆ ಅಲ್ವಾ? ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.